ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊರ ರಾಜ್ಯದಿಂದ ಬಂದು ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಮಾಲೀಕನೊಂದಿಗೆ ಕೂಲಿ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಕೂಲಿ ಕಾರ್ಮಿಕನ ಮರ್ಮಾಂಗಕ್ಕೆ ಒದ್ದು ಭೀಕರ ಕೊಲೆ. ಕೆಲಸದ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಪೊಲೀಸರ ಮುಂದೆ ಗಲಾಟೆ ತೀವ್ರತೆ ಬಗ್ಗೆ ವಿವರಿಸುತ್ತಿರೋ ಸಂಬಂಧಿ, ಮತ್ತೊಂದೆಡೆ ಸಾಕ್ಷಿಗಳನ್ನ ಕಲೆ ಹಾಕಿರೋ ಸೋಕೋ ಟೀಮ್. ನೀರಿನ ಸಂಪಿನ ವಿಚಾರಕ್ಕೆ ಕೆಲಸ ನೀಡಿದ್ದ ಮಾಲೀಕ ಕೂಲಿ ಕಾರ್ಮಿಕನ ಜೀವವನ್ನೇ ತೆಗೆದು ಬಿಟ್ಟಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿಯಲ್ಲಿ ನಡೆದಿದೆ. ಕಡಬಗೆರೆ ನಿವಾಸಿ ದೇವರಾಜು ಎಂಬಾತನ ಮನೆ ನಿರ್ಮಾಣ ಕಾಮಗಾರಿಯನ್ನ ಗಾರೆ ಮೇಸ್ತ್ರಿ ಮಂಜುನಾಥ್ ನಡೆಸುತ್ತಿದ್ದರು. ನಿನ್ನೆ ರಾತ್ರಿ ಸುಮಾರು 8:30 ವೇಳೆಗೆ ಮನೆಯ ನೀರಿನ ಸಂಪಿನ ಚೇಂಬರ್ ಕವರ್ ಸರಿಯಾಗಿ ನಿರ್ಮಾಣವಾಗಿಲ್ಲ ಅನ್ನೋ ವಿಚಾರಕ್ಕೆ ಮನೆ ಮಾಲೀಕ ದೇವರಾಜು ಮಗ ಹಾಗೂ ಸ್ನೇಹಿತರೊಂದಿಗೆ ಮನೆ ಬಳಿ ಹೋಗಿ ಗಾರೆ ಮೇಸ್ತ್ರಿ ಮಂಜುನಾಥ್ ಜೊತೆ ಗಲಾಟೆ ಮಾಡಿದ್ದಾನೆ. ಮಂಜುನಾಥ್ ಸಹೋದರ ರವಿ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ದೇವರಾಜು ಹಾಗೂ ಆತನ ಜೊತೆಗಿದ್ದವರು ರವಿ ಮತ್ತು ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ದೇವರಾಜ್ ಅವರು ನಮ್ಗೆ ಕೆಲಸ ಕೊಟ್ಟಿದ್ರು. 1 ತಿಂಗಳಾಗೋಯ್ತು ಕೆಲಸ ಬಿಟ್ಟಿದ್ದೀವಿ, ಎಲ್ಲ ಫೈನಲ್ ಮಾಡಿಬಿಟ್ಟಿದ್ದೀವಿ. ಅದರಲ್ಲೇನೋ ಮೊನ್ನೆ ಸಂಪ್ ಡೋರ್ ಏನೋ ಒಡೆದೋಗ್ಬಿಟ್ಟಿದೆ ಅಂತೆ. ಅದೇನಾಗಿದೆಯೋ ನಾವು ನೋಡಿರಲಿಲ್ಲ. ಸಂಪ್ ಡೋರು ಒಡೆದೋಗ್ಬಿಟ್ಟಿದ್ರೆ ನಾನು ಸಂಪ್ ಡೋರ್ ಹಾಕಿದ ಡೋರ್ ಒಡೆದೋಗಿತ್ತು. ಅದು ಏನಾಗಿದ್ದು ನಾನು ನೋಡ್ಬಿಟ್ಟು ಹೊಸ ಡೋರ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ನಿನ್ನೆ 11 ಗಂಟೆಯಲ್ಲಿ ಫೋನ್ ಮಾಡಿದಾಗ ಈ ಥರ ಸಂಪ್ ಡೋರ್ ಒಡೆದೋಗಿದೆಯಲ್ಲ, ಬಂದು ರೆಡಿ ಮಾಡಿಕೊಡು ಅಂದರು. ಗಲಾಟೆ ವೇಳೆ ರವಿ ಮರ್ಮಾಂಗ ಸೇರಿದಂತೆ ಎದೆಯ ಭಾಗಕ್ಕೆ ದೇವರಾಜು ಹಾಗೂ ಸಂಗಡಿಗರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ರವಿ ನೋವು ತಾಳಲಾರದೆ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಂತೆ ಮಂಜುನಾಥ್ ಅಂಡ್ ಟೀಮ್ ಪರಾರಿಯಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ ರವಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ನಮ್ ಚಿಕ್ಕ ವಯಸ್ಸಿಂದ ಇಲ್ಲಿ 10 ವರ್ಷ ಆಯ್ತು ಸರ್. ಇಲ್ಲಿ ಬಂದು 10 ವರ್ಷದಿಂದ ಇಲ್ಲೇ ಇದ್ದೀನಿ. ನಾವು ಜೀವನ ಮಾಡ್ಕೊಂತ ಇದ್ರೆ ಈ ತರ ಮಾಡ್ಬಿಟ್ಟು ಹೋಗವ್ರೆ. ಮೃತ ರವಿಯ ಮರಣೋತ್ತರ ಪರೀಕ್ಷೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಸಲಾಗಿದ್ದು, ಘಟನಾ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಮನೆ ಮಾಲೀಕ ದೇವರಾಜು, ಆತನ ಮಗ ಸೇರಿದಂತೆ 4 ಬಂಧಿಸಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.